ಕರುನಾಡ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಬಾಸು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಏನಂದರೆ ಇವತ್ತು ಶಿವ ಎಷ್ಟು ಒಳ್ಳೇದು ಮಾಡಬೇಕು ಅಂದರೆ ನಮ್ಮ ಬಾಸು ಆದಷ್ಟು ಬೇಗ ಒಳ್ಳೇದು ಮಾಡ್ಬೇಕು. ನಮಗೆ ಆದಷ್ಟು ಬಾಸ್ ಬರ್ತಾರೆ ಅಂಥೇಳಿ ನಮ್ಮ ಶಿವ ಏನಾದರೂ ಮಾಡಿ ಕರುಣೆ ತೋರ್ಸಪ್ಪ ದೇವರೇ ಅಂತೇಳಿ ಬೇಡ್ಕೊತಾ ಇದ್ದೀವಿ. ನಮಗೆ ಖುಷಿ ವಿಚಾರ ಏನಂದರೆ ಬಾಸ್ ಬರ್ತಡೇನ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವೋ ಅಷ್ಟೇ ಗ್ರ್ಯಾಂಡಾಗಿ ಈ ವರ್ಷವೂ ನಾವು ಥಿಯೇಟ್ರಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲ ಸೇರಿ ನಮ್ಮ ಹುಡುಗರುಗಳು ಏನು ಮಾಡಬೇಕು ಪ್ರತಿಯೊಂದು ಊಟದ ವ್ಯವಸ್ಥೆ, ಸ್ವೀಟು, ನೀರು ಎಲ್ಲನೂ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ನಮ್ಮ ಬಾಸ್ ಈಚೆ ಬರಲಿ ಅಂತೇಳಿ ಕೇಳ್ಕೊತೀವಿ. ಇನ್ನೊಂದು ವಿಷಯ ಏನಂದರೆ ವರ್ಷ ಪಿಕ್ಚರ್ ರಿಲೀಸ್ ಆಗ್ತಾನೆ ಇತ್ತು ಯಜಮಾನ್ರದ್ದು. ಈ ಸಲಿನೂ ಕರಿಯರ್ ರಿಲೀಸ್ ಮಾಡಿಸ್ಕೊಂಡಿದ್ದೀವಿ. ರಿಲೀಸ್ ಮಾಡಿಸೋ ಕಾರಣನೇ ಬಂದ್ಬಿಟ್ಟು ನಮ್ಮ ಬಾಸ್ ಫ್ಯಾನ್ಸ್ ಕ್ರೇಜ್ ಹೆಂಗಿದೆ ಅಂತೇಳಿ ತೋರ್ಸೋಕೆ ಮಾಡಿದ್ವಿ. ಅದೇ ಥರನೇ ನಾವು ಮಾಡಿದ್ದೀವಿ. ಈ ಸಲ ಚೆನ್ನಾಗೇ ಮಾಡ್ತೀವಿ. ಮುಂದಕ್ಕೆ ಯಜಮಾನನ ಕೈನ ಯಾವತ್ತೂ ಯಾರು ನಮ್ಮ ಫ್ಯಾನ್ಸ್ಗಳು ಬಿಟ್ಕೊಡೋ ಮಾತೇ ಇಲ್ಲ ನಮ್ಗಳು. ಜೈ ಡಿ ಬಾಸ್ ಅಂತ ಹೇಳಿದ್ರೆ ನಮಗೆ ಗೋವಿಂದಣ್ಣ, ಶಶಿಯಣ್ಣ ನಮಗೆಲ್ಲನೂ ಸದಾ ಹೆಲ್ಪ್ ಮಾಡ್ಕೊಂಡೇ ಬಂದರು. ಈ ಸಲ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ರವೀಂದ್ರಣ್ಣವರು ನಮ್ಮ ಏರಿಯಾ ರವೀಂದ್ರಣ್ಣವರು ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಖುಷಿ ವಿಚಾರ ಏನಂದರೆ ಈ ಮೂರು ಕೈಗಳನ್ನು ಸೇರಿ ನಮ್ಗೊಂದು ದೊಡ್ಡ ಹೆಲ್ಪು. ನಮಗೆ ಹೆಂಗೆ ಅಂದರೆ ಒಂದು ಸಾಥ್ ಕೊಡ್ತಾರೆ. ನಮಗೆ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಬರಲಿ ಅಂತೇಳಿ ಕೇಳ್ಕೊತೀವಿ ಮೇಡಮ್. ನಮ್ಮ ಮೀನಮ್ಮ ಅವರು ಹೇಳ್ದಂಗೆ ನನ್ನ ಮಗ ಶಿವರಾತ್ರಿ ಹಬ್ಬದ ದಿನನೇ ಹುಟ್ಟಿದ್ದು ಅಂತ ಹೇಳಿದರು. ಆದರೆ ಶಿವರಾತ್ರಿ ಹಬ್ಬ ಇವತ್ತು ಬಂದಿದೆ. ನಮಗೆ ಡಿ ಬಾಸ್ ಹಬ್ಬನೂ ಇವತ್ತೇ. ಅದಕ್ಕೋಸ್ಕರ ಒಂದಿನ ಮುಂಚಿತವಾಗಿ ಅವರ ಬಾಸ್ ಏನು ಹೇಳ್ತಾರೆ ನಮ್ಮ ಸೆಲೆಬ್ರಿಟಿಗಳೆಲ್ಲ ಸೇರಿಕೊಂಡು ಅವ್ರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಅನ್ನದಾನ ಮಾಡ್ತಾಯಿದ್ದಾರೆ. ಚಿನ್ನಿಯವರು ಸ್ವೀಟು ಕೇಕ್ ಎಲ್ಲ ಕತ್ತರಿಸಿದ್ದೀವಿ. ದಯವಿಟ್ಟು ನಮ್ಮ ಬಾಸ್ಗೆ ಎಲ್ಲರೂ ಬೇಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ. ಶಿವಪ್ಪ ನಮ್ಮ ಬಾಸ್ನ ಬೇಗ ಕರ್ಕೊಂಬಪ್ಪ, ಆದಷ್ಟು ಬೇಗ ನಮ್ಮ ಬಾಸ್ ರಿಲೀಸ್ ಆಗಲಿ. ಒಂದೇ ಒಂದು ಮಾತು, ಹೇಳುವ ಎಲ್ಲ ಕೂಗಿ ನಿಂತರೆ ನ್ಯಾಯಕ್ಕಾಗಿ, ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದ. ಬಾಸ್ ಹುಟ್ಟುಹಬ್ಬದ ಶುಭಾಶಯಗಳು. ಬಾಸ್ ಆದಷ್ಟು ಬೇಗ ನೀವು ಬಂದು ನಮ್ಮ ಜೊತೆ ಸೇರಿ ದೇವ್ರು ಆದಷ್ಟು ಬೇಗ ಜೂನ್ ಜುಲೈ ಒಳಗಡೆ ಬರ್ತಾರೆ. ಆದಷ್ಟು ಬೇಗ ಬರಲಿ ಮೇಡಮ್. ನಮಗೆ ನಾವು ದೇವ್ರನ್ನ ಕೇಳ್ಕೊತೀವಿ ಅದೊಂದೇ ಮೇಡಮ್. ಅದೊಂದೇ ಅದೊಂದಕ್ಕೋಸ್ಕರ ನಾವು ಇವತ್ತು ಮಾಡಿದ್ವಿ. ಶಿವರಾತ್ರಿ ಹಬ್ಬದ ದಿವಸ ನಮ್ಮ ಬಾಸ್ಗೆ ಒಳ್ಳೇದಾಗಬೇಕು. ನಾವು RR ನಗರದಲ್ಲೇ ಹಬ್ಬ ಥರ ಮಾಡ್ತಾಯಿದ್ವಿ ಮೇಡಮ್. ವರ್ಷ ಮಾಡ್ತಾಯಿದ್ವಿ. ಈ ವರ್ಷವೂ ನಾವು ಮಾಡಿದ್ದೀವಿ. ಬಾಸ್ ಇಲ್ಲ ಅಂಥೇಳಿ ಯಾರೂ ಮಾತಾಡೋಂಗೆ ಇಲ್ಲ. ನಾವು ಏನು ಯಜಮಾನ್ರಿಗೋಸ್ಕರ ಮಾಡಬೇಕಾಗಿತ್ತೋ ಎಲ್ಲ ಥರನೂ ಮಾಡಿದ್ದೀವಿ. ನಾವು ಯಜಮಾನ್ರಿಗೆ ಹೇಳ್ಕೊಳ್ಳೋದು ಒಂದೇ, ನೀನು ನಿಂತ್ಕೋಗುರು, ನಾನು ನಿಮ್ಮ ಹಿಂದೆ ಎಷ್ಟು ಜನ ಫ್ಯಾನ್ಸ್ ಬೇಕಾಗುರು ಕಣ್ಣು ಮುಂದೆ ನಿಂತ್ಕೋತೀವಿ ಗುರು. RR ನಗರದಲ್ಲಿ ಏನು ನಿಂತ್ಕೋತಾ ಇದ್ವಿ ಇವತ್ತು ಗೇಟ್ ತನಕ ಹಂಗೆ ಇರ್ತೀವಿ. ನಿಮ್ಮ ಜೊತೆಗೂ ಸಾಯೋ ತನಕನೂ ಜೊತೆಲಿ ನಿಂತ್ಕೋತೀವಿ ಗುರು ನಾವು. ಅಷ್ಟೇ. ಜೈ ಡಿ ಬಾಸ್. ಬಾಸ್ ನೀವು ಎಲ್ಲೇ ಇದ್ರೂ ನೀವು ಯಾವುದೇ ಇದ್ರೂ ಎಲ್ಲೇ ಇದ್ರೂ ನಾವು ನಿಮ್ಮನ್ನಂತೂ ಬಿಟ್ಕೊಡಲ್ಲ. ನೀವೆಲ್ಲೇ ಇದ್ರೂ ನಾವು ಅದೇ ತೀರ ಹಬ್ಬದ ಥರನೇ ಸೆಲೆಬ್ರೇಷನ್ ಮಾಡ್ತೀವಿ. ಮಿಸ್ ಯು ಬಾಸ್. ಹ್ಯಾಪಿ ಬರ್ಡೇ ಬಾಸ್. ಹ್ಯಾಪಿ ಬರ್ತಡೇ. ಬೇಗ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ದೀವಿ ನಾವು. ಇವತ್ತು ನೆಮ್ಮದಿ ಇಲ್ಲ ನಮಗಿಲ್ಲಿ. ಇವತ್ತಿನ ದಿನ RR ನಗರನೇ ಕ್ರೌಡ್ ಆಗ್ತಾಯಿತ್ತು. ಇವತ್ತಿನಿಂದ ಬೆಳಗಿನಿಂದ ಸಾಯಂಕಾಲ ಗಂಟೆ RR ನಗರ ಕ್ರೌಡ್ ಆಗ್ತಾಯಿತ್ತು, ಬೆಳಗಾನ ಕ್ರೌಡ್ ಆಗ್ತಾಯಿತ್ತು. ಇವತ್ತಿನ ದಿನ ಅವರಿಲ್ಲ ಬಾಸ್. ನಮ್ಮ ಬಾಸ್ ಇಲ್ಲ. ಇಲ್ಲದಿದ್ರು ಕೂಡ ಅಭಿಮಾನಿಗಳು ಸಂಭ್ರಮ ಎಲ್ಲ ಕಡೆ ನಡೀತಿದೆ. ಒಂದು ಅನಾಥಾಶ್ರಮಕ್ಕಾಗ್ಬೋದು, ಸ್ಕೂಲ್ ಮಕ್ಕಳಿಗಾಗ್ಬೋದು, ಪ್ರತಿಯೊಂದು ಕಡೆ ಒಳ್ಳೆ ಮಾದರಿಯಾಗಿ ಆಗ್ತಾಯಿದೆ. ಸಾಯ ಗಂಟೆ ಅವ್ರಿಗೋಸ್ಕರ ಅಭಿಮಾನಿಯಾಗಿರ್ತೀವಿ ಮೇಡಮ್. ಇವತ್ತು ನಮ್ಮ ಬಾಸ್ಗಾಗಿ ಇವತ್ತು ಅಡ್ವಾನ್ಸ್ ಹ್ಯಾಪಿ ಬರ್ಡೇ.